ಏನೇ ಹೆಚ್ಚಾಗಿ ಮಾತಾಡಿದ್ರೆ ತಿಥಿ ಮಾಡಾಕ್ಬಿಡ್ತೀನಿ ನೀನು ಕೂಲ್ಡ್ ಆಗಿರು ನಂಜಪ್ಪ. ಕನ್ನಡದ ತಿಥಿ ಸಿನಿಮಾದ ಮತ್ತೊಬ್ಬ ಹಿರಿಯ ನಟ ಸಿಂಗ್ರಿಗೌಡ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಸಿಂಗ್ರಿಗೌಡ ಅವರು ಸಿನಿಮಾದಲ್ಲಿ ಸೆಂಚುರಿ ಗೌಡ ಪಾತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ರು. ಆ ಚಿತ್ರದ ನಟನೆ ಬಳಿಕ ಗ್ರಾಮದಲ್ಲಿ ಸೆಂಚುರಿ ಗೌಡ ಎಂದೇ ಸಿಂಗ್ರಿಗೌಡರು ಪ್ರಸಿದ್ಧಿಯಾಗಿದ್ರು. ಪಾಂಡವಪುರ ತಾಲೂಕಿನ ಬೆಳ್ಳಾಳೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಇಂದು ಬೆಳ್ಳಾಳೆ ಗ್ರಾಮದಲ್ಲಿ ಸೆಂಚುರಿ ಗೌಡ ಅಂದ್ರೆ ಸಿಂಗ್ರಿ ಗೌಡ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇಳಿ ವಯಸ್ಸಿನಲ್ಲಿ ಅತ್ಯುತ್ತಮ ನಟನೆ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದ ಸೆಂಚುರಿ ಗೌಡ ಹೋಗೋ ಮುಖ ಎಂಬ ಡೈಲಾಗ್ ಮೂಲಕ ಸಾಕಷ್ಟು ಪ್ರಸಿದ್ಧಿಯಾಗಿದ್ರು. ಆ ಸಮಯದಲ್ಲಿ ಈ ಒಂದು ಡೈಲಾಗ್ ಸಾಕಷ್ಟು ಮೀಮ್ಸ್ ಹಾಗೂ ಟ್ರೋಲ್ಗಳು ಆಗಿತ್ತು. ಅಂದ್ರೆ ಒಳ್ಳೆ ರೀತಿಯಲ್ಲೇ ಈ ಒಂದು ಡೈಲಾಗ್ಗಳನ್ನ ಟ್ರೋಲ್ ಪೇಜ್ ಅವರು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ರು. ತಿಥಿ, ಹಾಲು ತುಪ್ಪ, ಚಿನ್ನದ ಗೊಂಬೆ, ಹಳ್ಳಿ ಪಂಚಾಯಿತಿ ಹಾಗೂ ತರ್ಲೆ ವಿಲೇಜ್ ಚಿತ್ರದಲ್ಲಿಯೂ ಮನೋಜ್ಞ ಅಭಿನಯವನ್ನ ಇವರು ಕೊಟ್ಟಿದ್ರು. ಇತ್ತೀಚೆಗಷ್ಟೇ ತಿಥಿ ಚಿತ್ರದ ಮತ್ತೋರ್ವ ನಟ ಗಡ್ಡಪ್ಪ ಕೂಡ ನಿಧನರಾಗಿದ್ರು. ಇದೀಗ ಸಿಂಗ್ರಿ ಗೌಡ ಕೂಡ ನಿಧನರಾಗಿದ್ದಾರೆ. ತಿಥಿ ಸಿನಿಮಾ ನಿರ್ದೇಶಕರು ಸಿಂಗ್ರಿ ಗೌಡ ಅವರನ್ನ ಆಯ್ಕೆ ಮಾಡಿದ್ದೇ ಒಂದು ಅಚ್ಚರಿಯ ಘಟನೆಯಾಗಿತ್ತು. ಸಿಂಗ್ರಿ ಗೌಡ ಅಣ್ಣ ಸತ್ತು ಹೋಗಿದ್ರಂತೆ. ಅವರ ತಿಥಿಗೆ ತಿಥಿ ಸಿನಿಮಾ ನಿರ್ದೇಶಕರು ಬಂದಿದ್ರು. ಈ ವೇಳೆ ಸಿನಿಮಾ ಸೆಂಚುರಿ ಗೌಡ ಇಷ್ಟ ಆಗಿ ಸಿನಿಮಾ ಆಫರ್ ಕೊಟ್ರಂತೆ. ಸಿನಿಮಾದಲ್ಲಿ ಸೆಂಚುರಿ ಗೌಡ ಪಾತ್ರ ಮಾಡಿದ್ರು. ಈ ಚಿತ್ರಕ್ಕಾಗಿ ಅವರಿಗೆ 20,000 ಸಂಭಾವನೆ ಕೂಡ ಕೊಡಲಾಗಿತ್ತಂತೆ. ಅನೇಕ ಚಿತ್ರಗಳಲ್ಲಿ ಸಿಂಗ್ರಿ ಗೌಡ ನಟಿಸಿದ್ದಾರೆ. ಕೆಲವು ಸಿನಿಮಾ ತಂಡದವರು ಹಣ ಕೊಡದೆ ಅವರಿಗೆ ಮೋಸ ಕೂಡ ಮಾಡಿದ್ರು ಅನ್ನೋ ವರದಿ ಆ ಸಮಯದಲ್ಲಿ ಆಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಗಡ್ಡಪ್ಪ ಅವರು ಕಳೆದ ವರ್ಷ ನವೆಂಬರ್ 12ರಂದು ನಿಧನ ಹೊಂದಿದ್ರು. ಇವರು ಮಂಡ್ಯ ತಾಲೂಕಿನ ನೋದೆಕೊಪ್ಲು ಗ್ರಾಮದವರು. ಗಡ್ಡಪ್ಪ ಅವರಿಗೆ ಕೆಲ ವರ್ಷಗಳ ಹಿಂದೆ ಪಾರ್ಶ್ವವಾಯು ಆಗಿತ್ತು. ಇದರಿಂದ ಚೇತರಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಚಿಕಿತ್ಸೆಗೂ ಅವರ ಬಳಿ ಹಣ ಇರಲಿಲ್ಲ. ಅಷ್ಟೇ ಅಲ್ಲದೆ ಹೃದಯ ಕಾಯಿಲೆ, ಕೆಮ್ಮು ಮತ್ತು ಉಬ್ಸ ಇತರ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳಿದ್ವು. ಅವರು ನಿಧನ ಹೊಂದಿ ಕೇವಲ 1.5 ತಿಂಗಳಿಗೆ ಸೆಂಚುರಿ ಗೌಡ ನಿಧನ ಹೊಂದಿದ್ದು ನಿಜಕ್ಕೂ ಬೇಸರದ ವಿಷಯ.